ಬೆಳಗಾವಿಯ 253 ಪೌರ ಕಾರ್ಮಿಕರ ವಸತಿ ಗೃಹಗಳನ್ನು ಹಾಲಿ ವಾಸಿಸುತ್ತಿರುವ ಕುಟುಂಬಕ್ಕೆ ಕೊಡಬೇಕು ಎಂದು ಆಗ್ರಹಿಸಿ ಸೋಮವಾರ ಸುವರ್ಣ ಗಾರ್ಡನ್ ಬಳಿ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಪ್ರತಿಭಟನೆ ನಡೆಸಿದರು. ಮ್ಯಾನ್ಯುವಲ್ ಸ್ಕೇವೆಂಜರ್ ಮರು ಸಮೀಕ್ಷೆಯಲ್ಲಿ 396 ಕುಟುಂಬಗಳ ಸರ್ವೇಕ್ಷಣಾ ಸಮೀಕ್ಷೆ ಫಾರ್ಮ್ ಜಂಟಿ ಪರೀಕ್ಷೆ ನಡೆಸಬೇಕು. ಪೌರ ಕಾರ್ಮಿಕರ ವಸತಿ ಗೃಹಗಳ ರಿಪೇರಿ ಮತ್ತು ನೀರಿನ ಟ್ಯಾಂಕ್ ಅಳವಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 134 ಪೌರ ಕಾರ್ಮಿಕರಿಗೆ ಕಾಯಂ ನೇಮಕಾತಿ ಮಾಡಿದ ಆದೇಶ ಪ್ರತಿ ನೀಡಬೇಕು ಹಾಗೂ ಸಫಾಯಿ ಕರ್ಮಚಾರಿಯ ವಿವಿಧ 32ಕ್ಕೂ ಹೆಚ್ಚು ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಒತ್ತಾಯಿಸಿದರು. ನಮ್ಮ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸಂಘಟನೆ ಜಿಲ್ಲಾ ಶಾಖೆ ವತಿಯಿಂದ ಇವತ್ತಿನ ದಿವಸ ನಾವು ನಮ್ಮ ನ್ಯಾಯಯುತ ಬೇಡಿಕೆಗಳ ಸಲುವಾಗಿ ಬೇಡಿಕೆ ಧರಣಿ ಸತ್ಯಾಗ್ರಹವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಸುಮಾರು 30 ವರ್ಷಗಳಿಂದ ನಮ್ಮ ವಸತಿ ಗೃಹಗಳು ಏನು ನಮ್ಮ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ಕ್ವಾರ್ಟರ್ಸ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ನಮ್ಮ ಪೌರ ಕಾರ್ಮಿಕ ಬಾಂಧವರಿಗೆ ಸುಮಾರು 30-40 ವರ್ಷ ಸೇವೆ ಮಾಡಿದವರಿಗೆ ಅಲ್ಲಿ ಕಾಯಂ ನಿವಾಸ ಮಾಡಿದ್ರು ಸಹಿತ ಅವರಿಗೆ ಹಕ್ಕುಪತ್ರಗಳನ್ನ ಕೊಡ್ತಾ ಇಲ್ಲ. ಹೀಗಾಗಿ ಇದು ಒಂದು ದೊಡ್ಡ ಅನ್ಯಾಯ ಆಗಿದೆ. ಸುಮಾರು ವರ್ಷಗಳಿಂದ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಒಂದು ವೇದನೆ ಮೂಕ ರೋಧನ ಆಗಿದೆ ಇವತ್ತಿನ ದಿವಸ. ಅದಕ್ಕೆ ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸಂಘಟನೆ ವತಿಯಿಂದ ಈ ಎಲ್ಲಾ 253 ಕ್ವಾರ್ಟರ್ಸ್ ಏನಿದಾವೆ ನಮ್ಮ ಹೆಸರ ಮೇಲೆ ಮಾಡಿಕೊಡ್ಬೇಕು. ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಆಗಿದೆ, ಇಲ್ಲಿ ಮಾತ್ರ ಆಗಿಲ್ಲ. ಅದಕ್ಕೆ ಎರಡನೇದಂತಂದ್ರೆ ಇಲ್ಲಿ ನವೆಂಬರ್ 2020ರಲ್ಲಿ ನಮ್ಮ ಮ್ಯಾನ್ಯುವಲ್ ಸ್ಕೇವೆಂಜರ್ ಸರ್ವೆ ಆಯಿತು. ಆದರೆ 396 ಕುಟುಂಬಗಳು ಐಡೆಂಟಿಫೈ ಆದವು, ಗುರುತಾದವು, ಇವು ಮ್ಯಾನ್ಯುವಲ್ ಸ್ಕೇವೆಂಜರ್ ಇದ್ದಾರೆ ಅಂತ ತಿಳ್ಕೊಂಡು. ಇಡೀ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಅಂದ್ಬಿಟ್ರೆ ಬೇರೆ ಕಡೆ ಎಲ್ಲಾ ಕಡೆ ಐಡಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 4-6 ವರ್ಷ ಆದರೂ ಸುದಕ್ಕ ನಮಗೆ ಇನ್ನೂ ಮಟ್ಟ ಐಡಿಗಳು ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಯಾವುದೇ ಸೌಲಭ್ಯಗಳನ್ನ ತಗೊಳ್ಳೋದ್ರಿಂದ ವಂಚಿತರಾಗಿದ್ದೇವೆ. ಅದಕ್ಕೆ ನಮಗ ಇದು 2ನೇ ಬೇಡಿಕೆ ಇದೆ. ಆಮೇಲೆ 3ನೇದು ಅಂತಂದ್ರೆ ನಮ್ಮಲ್ಲಿ 134 ಜನನ್ನ ಇವತ್ತು ಆನ್ಲೈನ್ ನಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಆದರೆ ಅವರಿಗೆ ಕಳೆದ ತಿಂಗಳನ್ನ ಡಿಕ್ಲೇರ್ ಮಾಡಿದ್ರು ಸಹಿತ ಇವತ್ತಿನ ಮಟ್ಟನೂ ಸುದಕ್ಕೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡ್ತಾ ಇಲ್ಲ. ಆಮೇಲೆ ಕೃಷ್ಣ KMM ನ್ಯೂಸ್ ಬೆಳಗಾವಿ.